ಸ್ನೇಹಿತರೆ, ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಬಸ್ ನಲ್ಲಿ ಪ್ರಯಾಣ ಮಾಡುವಂತವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಬಸ್ ಪ್ರಯಾಣದ ದರ ಅಂತಂದ್ರೆ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಸಾರಿಗೆ ನಿಗಮಗಳಿಂದ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಸೊ ಇದೇನು ಹೊಸದಲ್ಲ, ಕಳೆದ ಕೆಲವು ದಿನಗಳ ಹಿಂದೆ ಇದರ ಬಗ್ಗೆ ಚರ್ಚೆ ಆಗಿತ್ತು. ಸೊ ಕೆಎಸ್ಆರ್ಟಿಸಿ ಹಾಗೇನೆ ಬಿಎಂಟಿಸಿ ಬಸ್ಗಳ ಮತ್ತೆ 4 ಸಾರಿಗೆ ನಿಗಮಗಳ ಬಸ್ಗಳ ಒಂದು ಟಿಕೆಟ್ ಪ್ರೈಸ್ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿತ್ತು. ಆದ್ರೆ ಅವಾಗ ಸ್ಪಷ್ಟನೆಯನ್ನ ಕೊಟ್ಟಿದ್ರು, ಇಲ್ಲ ಯಾವುದೇ ರೀತಿಯಾದಂತಹ ಬಸ್ ಪ್ರಯಾಣದ ದರ ಅಂದ್ರೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡೋದಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ರು. ಆದ್ರೆ ಈಗ ಮತ್ತೆ ಸರ್ಕಾರಕ್ಕೆ ಟಿಕೆಟ್ ಪ್ರೈಸ್ ಅನ್ನ ಅಂದ್ರೆ ಬಸ್ ಪ್ರಯಾಣದ ದರವನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಸೊ ಇವಾಗ ನಿಮ್ಮಲ್ಲಿ ಒಂದು ಡೌಟ್ ಬರ್ಬೋದು, ಸೊ ಕಳೆದ ಕೆಲವು ದಿನಗಳ ಹಿಂದೆ ಸ್ಪಷ್ಟನೆಯನ್ನ ಕೊಟ್ಟಿದ್ರಲ್ಲ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳಿ, ಇವಾಗ ಮತ್ತೆ ಏನಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಅಂತ ನೋಡೋದಾದ್ರೆ ಅದಕ್ಕೆ ಹಲವಾರು ಕಾರಣಗಳಿರುವಂತದ್ದು. ಹಾಗಾದ್ರೆ ಬಸ್ ಪ್ರಯಾಣದ ದರ ಹೆಚ್ಚಿಗೆ ಆಗುತ್ತಾ ಅಂದ್ರೆ ಟಿಕೆಟ್ ಪ್ರೈಸ್ ಜಾಸ್ತಿ ಆಗುತ್ತಾ? ಸೊ ಆದ್ರೆ ಎಷ್ಟು ಪರ್ಸೆಂಟ್ ಆಗುತ್ತೆ, ಹಾಗೇನೆ ಯಾವಾಗ್ಲಿಂದ ಆಗುತ್ತೆ? ಸೊ ಇದ್ರ ಬಗ್ಗೆ ಇವಾಗ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಬರುತ್ತೆ. ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ವಿಷಯಕ್ಕೆ ಬರೋಣ. ಈ ಒಂದು ನ್ಯೂಸ್ ಏನಿದೆ ಬಸ್ ಪ್ರಯಾಣದ ದರ ಹೆಚ್ಚಿಗೆ ಮಾಡುವಂತ ನ್ಯೂಸ್, ಇದು ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಒಂದು ಎಫೆಕ್ಟ್ ಆಗೋದಿಲ್ಲ, ಅಂದ್ರೆ ಯಾವುದೇ ರೀತಿಯಾದಂತಹ ಹೊರೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಇರುವಂತದ್ದು. ಆದ್ರೆ ಇಲ್ಲಿ ಹೊರೆ ಆಗುವಂತದ್ದು ಪುರುಷರಿಗೆ ಅಂದ್ರೆ ಗಂಡಸರಿಗೆ. ಪುರುಷರು ಎಲ್ಲೇ ಹೋದ್ರು ಕೂಡ ಟಿಕೆಟ್ ಅನ್ನ ಪಡ್ಕೊಂಡೇನೆ ಪ್ರಯಾಣ ಮಾಡಬೇಕು. ಸೊ ಹಾಗಾಗಿ ಪುರುಷರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಈಗ ನಿಮ್ಮಲ್ಲಿ ಒಂದು ಡೌಟ್ ಬರ್ಬೋದು, ಸಂದೇಹ ಬರ್ಬೋದು, ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿತ್ತಲ್ಲ ಕಳೆದ ಬಾರಿ, ಮತ್ತೆ ಇವಾಗ ಪ್ರಸ್ತಾವನೆಯನ್ನ ಏನಕ್ಕೆ ಸಲ್ಲಿಸಿದ್ದಾರೆ ಈ ಒಂದು ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಅಂತ ನೋಡೋದಾದ್ರೆ ಅದಕ್ಕೆ ಹಲವಾರು ಕಾರಣಗಳಿರುವಂತದ್ದು. ಸೊ ಅದರಲ್ಲಿ ಮೊದಲನೇದಾಗಿ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿರುವಂತದ್ದು. ಸೊ ಅದರ ಜೊತೆಯಲ್ಲಿ ಸ್ಪೇರ್ ಪಾರ್ಟ್ಸ್ ಅಂತ ಏನ್ ಬರುತ್ತೆ, ಸೊ ಈ ಒಂದು ಬಸ್ಗಳ ಒಂದು ಸ್ಪೇರ್ ಪಾರ್ಟ್ಸ್ ಏನಿದೆ ಅದರ ಬೆಲೆ ಜಾಸ್ತಿ ಆಗಿರುವಂತದ್ದು. ಸೊ ಹಾಗೇನೆ ವರ್ಷದಿಂದ ವರ್ಷಕ್ಕೆ ಸಿಬ್ಬಂದಿಗಳ ವೇತನ ಅಂದ್ರೆ ಅಲ್ಲಿ ಕೆಲಸ ಮಾಡುವಂತವರ ಒಂದು ವೇತನವನ್ನ ಸಂಬಳವನ್ನ ಜಾಸ್ತಿ ಮಾಡ್ಬೇಕಾಗುತ್ತೆ. ಸೊ ಅದು ಒಂದು ಕಾರಣ. ಸೊ ಹಾಗೇನೆ ಇತರೆ ಕಾರಣಗಳಿಂದ ಸಾರಿಗೆ ನಿಗಮಗಳ ಖರ್ಚು, ಸೊ ಇವು ಬೇರೆ ಬೇರೆ ಎಕ್ಸ್ಪೆನ್ಸಸ್ ಎಲ್ಲ ಇರುತ್ತೆ. ಸೊ ಇದರಿಂದ ಸಾರಿಗೆ ನಿಗಮಗಳ ಖರ್ಚು ಹೆಚ್ಚಾಗ್ತಾ ಇದೆಯಂತೆ. ಸೊ ಇದರಿಂದ ಕಳೆದ 5 ವರ್ಷಗಳಿಂದ ಸಾರಿಗೆ ನಿಗಮಗಳ ಸಾಲ ಮತ್ತೆ ಹೊಣೆಗಾರಿಕೆ ಏನಿದೆ, ಲಯಬಿಲಿಟಿ ಅಂತ ಕರಿತೀವಿ, ಹೊಣೆಗಾರಿಕೆ ಏನಿದೆ, ಇದು 4,000 ಕೋಟಿ ಹೆಚ್ಚಿಗೆ ಆಗಿದೆಯಂತೆ. ಇದರ ಜೊತೆಗೆ ಬೇಡಿಕೆಗೆ ಅನುಗುಣವಾಗಿ ಹೊಸ ಬಸ್ ಗಳನ್ನ ಸೇರ್ಪಡೆ ಮಾಡ್ತಾ ಇರೋದು ಕೂಡ ಕಾರಣ ಆಗುತ್ತೆ. ಸೊ ಇದರಿಂದ ಸಾರಿಗೆ ನಿಗಮಗಳ ಖರ್ಚು ಹೆಚ್ಚಾಗ್ತಾ ಇದೆ, ಆದ್ರೆ ಆದಾಯ ಕಮ್ಮಿ ಬರ್ತಾ ಇದೆ. ಸೊ ಇದಕ್ಕೆ ತಕ್ಕಂತೆ ಸಾರಿಗೆ ನಿಗಮಗಳ ಆದಾಯದಲ್ಲಿ ಹೆಚ್ಚಿಗೆ ಆಗ್ತಾ ಇಲ್ಲ, ಖರ್ಚು ಹೆಚ್ಚಾಗ್ತಾ ಇದೆ. ಸೊ ಇದರಿಂದ ಬಸ್ ಪ್ರಯಾಣದ ದರ ಏನಿದೆ, ಟಿಕೆಟ್ ಪ್ರೈಸ್ ಬೆಲೆ ಏನಿದೆ, ಇದನ್ನ ಹೆಚ್ಚಳ ಮಾಡ್ಬೇಕು ಅಂತ ಹೇಳಿ ನಿಗಮಗಳಿಂದ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಹಾಗೇನೆ ಕೆಲವು ದಿನಗಳ ಹಿಂದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಏನಿದೆ, ಈ ಒಂದು ಸಂಸ್ಥೆ ಪ್ರಯಾಣದ ದರ ಅಂದ್ರೆ ಟಿಕೆಟ್ ಪ್ರೈಸ್ ಅನ್ನ ಹೆಚ್ಚಿಗೆ ಮಾಡ್ಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರಂತೆ. ಸೊ ನಂತರ ಈಗ ಕೆಎಸ್ಆರ್ಟಿಸಿನೂ ಕೂಡ ಬಸ್ ಪ್ರಯಾಣದ ದರ ಅಂದ್ರೆ ಟಿಕೆಟ್ ಪ್ರೈಸ್ ಅನ್ನ ಹೆಚ್ಚಿಗೆ ಮಾಡ್ಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಅಂದ್ರೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರಂತೆ. ಹಾಗಾದ್ರೆ ಬಸ್ ಪ್ರಯಾಣದ ದರ ಅಂದ್ರೆ ಬಸ್ ಟಿಕೆಟ್ ಪ್ರೈಸ್ ಎಷ್ಟು ಜಾಸ್ತಿ ಆಗ್ಬೋದು, ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ಬೋದು ಅಂತ ನೋಡೋದಾದ್ರೆ 15ರಿಂದ 20% ಜಾಸ್ತಿ ಆಗಬಹುದು. ಅಂದ್ರೆ ನೀವು ಹೋಗ್ತಿರುವಂತಹ ಒಂದು ಸ್ಥಳಕ್ಕೆ ಒಂದು ಟಿಕೆಟ್ ನ ಪ್ರೈಸ್ 50 ರೂಪಾಯಿ ಇದೆ ಅಂತ ನೋಡೋದಾದ್ರೆ 20% ಜಾಸ್ತಿ ಆದ್ರೆ 10 ರೂಪಾಯಿ ಜಾಸ್ತಿ ಆಗುತ್ತೆ. ಟೋಟಲ್ ಆಗಿ 60 ರೂಪಾಯಿನ ಕೊಡಬೇಕಾಗುತ್ತೆ. ಸೊ ಮೊದಲು 50 ರೂಪಾಯಿ ಇದ್ದಿದ್ದಂತಂದು ಇವಾಗ 20% ಜಾಸ್ತಿ ಆಗಿ 60 ರೂಪಾಯಿ ಆಗುತ್ತೆ. ನಾನು ಇಲ್ಲಿ ಎಕ್ಸಾಂಪಲ್ಗೆ ಹೇಳ್ತಿರುವಂತದ್ದು, ಅಲ್ಲಿ 20% ಜಾಸ್ತಿ ಆಗುತ್ತೆ. ಸೊ ಇದೇ ರೀತಿಯಾಗಿ 15ರಿಂದ 20% ವರೆಗೂ ಈ ಒಂದು ಟಿಕೆಟ್ ಪ್ರೈಸ್ ಏನಿದೆ ಹೆಚ್ಚಿಗೆ ಆಗುವಂತ ಸಾಧ್ಯತೆ ಇದೆ ಅಂತೆ. ಒಂದ್ ವೇಳೆ ಈ ಒಂದು ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡೋದಕ್ಕೆ ಏನಾದ್ರು ಅನುಮೋದನೆ ಅಂದ್ರೆ ಅನುಮತಿ ಸಿಕ್ಕಿದ್ರೆ. ಸೊ ಇದೇನು ಹೊಸದೇನಲ್ಲ, ಅಂದ್ರೆ ಸರ್ಕಾರಕ್ಕೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಏನು ಪ್ರಸ್ತಾವನೆ ಹೋಗಿದೆಯಲ್ಲ, ಇದೇನು ಹೊಸದೇನಲ್ಲ. ಸೊ 2ರಿಂದ 3 ವರ್ಷಗಳ ಹಿಂದೆನೆ ಸಾರಿಗೆ ನಿಗಮಗಳು ಪ್ರಸ್ತಾವನೆಯನ್ನ ಸಲ್ಲಿಸಿದಾರಂತೆ ಈ ಒಂದು ಟಿಕೆಟ್ ಪ್ರೈಸ್ ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ. ಬಟ್ ಅವಾಗ ಅನುಮೋದನೆ ಕೊಟ್ಟಿರ್ಲಿಲ್ಲ. ಆದ್ರೆ ಈಗ ಮತ್ತೊಂದ್ ಬಾರಿ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಹಾಗಾದ್ರೆ ಬಸ್ ಪ್ರಯಾಣದ ದರ ಅಂದ್ರೆ ಟಿಕೆಟ್ ಪ್ರೈಸ್ ಯಾವಾಗ್ಲಿಂದ ಜಾಸ್ತಿ ಆಗ್ಬೋದು? ಸೊ ಇದರ ಬಗ್ಗೆ ನೋಡೋದಾದ್ರೆ ಈಗಾಗಲೇ ಸರ್ಕಾರಕ್ಕೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರಲ್ಲ, ಈ ಒಂದು ಪ್ರಸ್ತಾವನೆಯ ಅನುಮೋದನೆಯನ್ನ ಅಂದ್ರೆ ಇದರ ಒಂದು ಅನುಮತಿಯನ್ನ
ಸಿಎಂ ಆದಂತಹ ಸಿದ್ದರಾಮಯ್ಯ ಅವರಿಗೆ ಬಿಟ್ಟಿದ್ದಾರಂತೆ. ಸೊ ಇದರ ನಿರ್ಧಾರ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರ ಕೈಯಲ್ಲಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಬಸ್ ಪ್ರಯಾಣದ ದರ ಹೆಚ್ಚಿಗೆ ಮಾಡುವುದರ ಬಗ್ಗೆ ಪ್ರಸ್ತಾವನೆಯನ್ನ ಈಗಾಗಲೇ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದಾರಂತೆ. ಇನ್ನು 10ರಿಂದ 15 ದಿನಗಳ ಒಳಗಡೆ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಒಂದು ಸಭೆಯನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ ಅಂತೆ. ಸೊ ನಂತರ ಸಭೆಯನ್ನ ನಡೆಸಿ ಚರ್ಚೆ ಮಾಡಿದ ನಂತರ ಈ ಒಂದು ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಅಂದ್ರೆ ಒಂದು ಕ್ಲಾರಿಟಿಯನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಏನಾದ್ರು ಸಿಎಂ ಸಿದ್ದರಾಮಯ್ಯ ಅವರು ಬಸ್ ಪ್ರಯಾಣದ ದರವನ್ನ ಹೆಚ್ಚಿಗೆ ಮಾಡೋದಕ್ಕೆ ಅನುಮೋದನೆ ಕೊಡ್ಲಿಲ್ಲ ಅಂತಂದ್ರೆ ಸಾರಿಗೆ ನಿಗಮಗಳು ಏನ್ ಹೇಳ್ತಾ ಇದಾವೆ ಅಂತ ನೋಡೋದಾದ್ರೆ, ಒಂದ್ ವೇಳೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಲಿಲ್ಲ ಅಂತಂದ್ರೆ ಹೆಚ್ಚುವರಿಯಾಗಿ ಸಹಾಯಧನ ಕೊಡಬೇಕು. ಯಾಕೆಂದ್ರೆ ಸಾರಿಗೆ ನಿಗಮಗಳ ಖರ್ಚು ಹೆಚ್ಚಾಗ್ತಾ ಇದೆ, ಆದಾಯ ಕಡಿಮೆ ಆಗ್ತಾ ಇದೆ. ಸೊ ಒಂದ್ ವೇಳೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಲಿಲ್ಲ ಅಂತಂದ್ರೆ ಹೆಚ್ಚುವರಿಯಾಗಿ ಸಹಾಯಧನವನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದಾರಂತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಏನು ಒಂದು ಸಭೆಯನ್ನ ಮಾಡಿ ಆ ಸಭೆಯ ನಂತರ ಏನು ತೀರ್ಮಾನವನ್ನ ಕೈಗೊಳ್ತಾರೆ, ಅಂದ್ರೆ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಇದರ ಬಗ್ಗೆ ಏನೇ ಮಾಹಿತಿ ಬಂದ್ರೂ ಕೂಡ ಹೊಸದಾಗಿ ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.